ಕೊಳ್ಳದಲ್ಲಿ ವಿಪರೀತವಾಗಿ ಮಳೆ ಮುಂದುವರಿತಾ ಇದೆ. ಹೀಗಾಗಿ ಮಂಡ್ಯ ಜಿಲ್ಲೆಯ ಅನೇಕ ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಕೆಆರ್ಎಸ್ನಿಂದ 90,000 ಕ್ಯೂಸೆಕ್ನಷ್ಟು ಅಪಾರ ಪ್ರಮಾಣದ ನೀರನ್ನ ಹೊರಗೆ ಬಿಡಲಾಗ್ತಾ ಇದೆ. ಔಟ್ಫ್ಲೋ ಅಪಾಯದ ಮಟ್ಟದಲ್ಲಿ ಕಾವೇರಿ ನದಿ ಕೂಡ ಹರಿತಾ ಇರೋದ್ರಿಂದ ನದಿ ಪಾತ್ರದ ಜಮೀನುಗಳು ಈಗಾಗಲೇ ಜಲಾವೃತವಾಗಿದೆ. ಪ್ರವಾಹದ ಭೀತಿಯಂತೂ ಈಗಾಗಲೇ ಮುಂದುವರಿತಾ ಇದೆ. ಇದೇ ರೀತಿ ಮಳೆ ಮುಂದುವರೆದ್ರೆ ಕಾವೇರಿ ಕೊಳ್ಳದ ಅನೇಕ ಗ್ರಾಮಗಳಿಗೆ ಜಲದಿಗ್ಬಂಧದ ಸನ್ನಿವೇಶ, ಈಗಾಗಲೇ ನಡುಗಡಿಯಂತಹ ಸನ್ನಿವೇಶವನ್ನ ಹಲವು ಗ್ರಾಮಗಳು ನೋಡ್ತಾ ಇದ್ದಾವೆ. ಹೋದ ವರ್ಷ ನಾವು ನೋಡಿದ್ವಿ, ಮಳೆ ಇಲ್ಲದೆ ಭೀಕರ ಬರಗಾಲವನ್ನು ಎದುರಿಸಿದಂತಹ ಗ್ರಾಮಗಳು ಈ ಸಲ ನೀರಿನಿಂದ ಆವೃತವಾಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಭಾರಿ ವ್ಯತ್ಯಾಸಗಳು ಕಾಣಿಸ್ತಾ ಇದೆ. ಸೊ ಇದೇ ರೀತಿ ಮಳೆ ಮುಂದುವರೆದ್ರೆ ಇನ್ನೆಷ್ಟು ಆತಂಕ ಕಾಣಬೇಕಾಗುತ್ತೋ ಅನ್ನೋ ಭಯದಲ್ಲಿ ಜನ ಇದ್ದಾರೆ. ಕೆಆರ್ಎಸ್ ಡ್ಯಾಂನಿಂದ ಅಪಾರ ಪ್ರಮಾಣದಲ್ಲಿ ಹೊರ ಹರಿವು ಬಿಟ್ಟಿರುವ ಹಿನ್ನೆಲೆಯಲ್ಲಿ ಕಾವೇರಿ ನದಿ ಅಪಾಯ ಮಟ್ಟದಲ್ಲಿ ಹರಿತಾ ಇರುವಂಥದ್ದು. ನಾನಿದೀಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಬಳಿ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಕಾವೇರಿ ನದಿ ಎಷ್ಟು ಬೋರ್ಗರಿತವಾಗಿ ಹರಿತಾ ಇದೆ ಅನ್ನೋ ದೃಶ್ಯಾವಳಿಗಳನ್ನು ಕಾಣಬಹುದಾಗಿರುವಂಥದ್ದು. ನಾನಿರುವಂಥ ಜಾಗ ನಿಮಿಷಾಂಬ ಟೆಂಪಲ್ನ ಎದುರುಗಡೆ ಇರುವಂತಹ ಸೇತುವೆ ಮೇಲೆ ನಿಂತ್ಕೊಂಡು ಈ ಒಂದು ವಾಕ್ಥ್ರೂ ಅನ್ನ ಮಾಡ್ತಾ ಇರುವಂಥದ್ದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಎಷ್ಟು ವಿಶಾಲವಾಗಿ ಕಾವೇರಿ ನದಿ ಹರಿತಾ ಇದೆ ಅಂತೇಳಿ. ಇವತ್ತು 90,000 ಕ್ಯೂಸೆಕ್ಕೂ ಅಧಿಕ ಪ್ರಮಾಣದಲ್ಲಿ ಕೆಆರ್ಎಸ್ ಅಣೆಕಟ್ಟಿಂದ ನೀರನ್ನು ಹರಿಸಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಈ ರೀತಿಯಾಗಿ ಬೋರ್ಗರಿತವಾಗಿ ಕಾವೇರಿ ನದಿ ಹರಿತಾ ಇರುವಂಥದ್ದು. ಅಕ್ಕಪಕ್ಕದಲ್ಲಿರುವಂತಹ ಒಂದಷ್ಟು ಜಮೀನುಗಳು ಕೂಡ ಜಲಾವೃತ ಆಗಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಯಾಕಂದ್ರೆ ನದಿ ಪಕ್ಕದಲ್ಲಿರುವಂತಹ ಒಂದಷ್ಟು ತೋಟಗಳಾಗ್ಬೋದು, ಮತ್ತೆ ಕಬ್ಬಿನ ಗದ್ದೆ, ಮತ್ತೆ ಭತ್ತ, ಈ ರೀತಿಯಾದಂತಹ ಬೆಳೆಗಳು ಕೂಡ ಇದೀಗ ಜಲಾವೃತ ಆಗಿರುವಂತಹ ದೃಶ್ಯಾವಳಿಗಳನ್ನ ಒಂದ್ ಕಡೆ ಗಮನಿಸಿದ್ರೆ, ಇನ್ನೊಂದು ಕಡೆ ಪ್ರವಾಸಿ ತಾಣಗಳು ಕೂಡ ಜನರನ್ನ ನಿರ್ಬಂಧ ಏರಲಾಗಿರುವಂಥದ್ದು. ಯಾಕಂದ್ರೆ ಈ ರೀತಿಯಾಗಿ ಅಪಾಯ ಮಟ್ಟದಲ್ಲಿ ನದಿ ಹರಿತಾ ಇದೆ. ಯಾವುದೇ ರೀತಿಯಾದಂತಹ ಅವಘಡಗಳು ಜರುಗಬಾರದು ಅನ್ನೋ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಯಾರು ಸಹ ನದಿ ಪಾತ್ರಕ್ಕೆ ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅಲರ್ಟ್ ಮಾಡಿದೆ. ಜೊತೆಗೆ ತಮ್ಮ ಆಸ್ತಿ ಪಾಸ್ತಿ ಮತ್ತೆ ಜಾನುವಾರುಗಳ ರಕ್ಷಣೆಗೂ ಕೂಡ ನದಿ ಪಾತ್ರ ಜನರು ಮುಂದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನ ನೀಡಿರುವಂಥದ್ದು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ನಿಮಿಷಾಂಬ ಟೆಂಪಲ್ನ ಸ್ನಾನಗೃಹಗಳು ಏನು ಅಕ್ಕಪಕ್ಕದಲ್ಲಿದ್ದೋ ಅದು ಕೂಡ ಮುಳುಗಡೆ ಆಗಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರುವಂಥದ್ದು. ಅಂದ್ರೆ ಪ್ರತಿ ಬಾರಿ ಕೂಡ ಅಪಾರ ಪ್ರಮಾಣದಲ್ಲಿ ಕೆಆರ್ಎಸ್ ಅಣೆಕಟ್ಟೆಯಿಂದ ನೀರನ್ನ ಬಿಟ್ಟಂತ ಸಂದರ್ಭದಲ್ಲಿ ಈ ರೀತಿಯ ಘಟನೆಗಳಾಗುವಂಥದ್ದು ಸರ್ವೇ ಸಾಮಾನ್ಯ ಆಗಿರುವಂಥದ್ದು. ಅದರಿಂದಾಗಿ ಜನರು ಆದಷ್ಟು ಅಲರ್ಟ್ ಆಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳು ಕೇಳ್ಕೊಳ್ತಾ ಇರುವಂಥದ್ದು. ಅದೇ ರೀತಿಯಾಗಿ ನಮ್ಮ ಕಳಕಳಿಯೂ ಕೂಡ ಆಗಿದೆ. ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ನಿಮಿಷಾಂಬ ಟೆಂಪಲ್ ಇವತ್ತು ಶುಕ್ರವಾರ ಸಾಕಷ್ಟು ಜನರು ಬಂದು ಸ್ನಾನ ಮಾಡುವಂಥ ಕೆಲಸಗಳು ಕೂಡ ಪ್ರತಿನಿತ್ಯ ಅಂದರೆ ಪ್ರತಿ ಶುಕ್ರವಾರ ಆಗ್ತಾ ಇತ್ತು. ಆದರೆ ಇದೀಗ ಕಾವೇರಿ ಬೋರ್ಗರಿತವಾಗಿ ಹರಿತಾ ಇರುವಂತಹ ಕಾರಣವಾಗಿ ಯಾರಿಗೂ ಕೂಡ ಸ್ನಾನ ಮಾಡೋಕ್ಕೆ ಕಾವೇರಿ ನದಿಯಲ್ಲಿ ಅವಕಾಶ ಇಲ್ಲ. ಯಾಕಂದ್ರೆ ಸ್ವಲ್ಪ ಯಾಮಾರು ಸಹ ಪ್ರಾಣಾಪಾಯ ಆಗುವಂಥದ್ದು. ಆ ನಿಟ್ಟಿನಲ್ಲಿ ಯಾರೂ ಕೂಡ ನದಿಗೆ ಇಳಿಯೋ ನಿಟ್ಟಿನಲ್ಲಿ ಯಾರೂ ಕೂಡ ಬಿಡ್ತಾ ಇಲ್ಲ. ಇನ್ನೊಂದು ಕಡೆ ಸ್ನಾನಗೃಹಗಳೆಲ್ಲವೂ ಕೂಡ ಜಲಾವೃತವಾಗಿವೆ. ಮತ್ತೊಂದು ಕಡೆ ನದಿ ಎಷ್ಟು ಬೋರ್ಗರಿತವಾಗಿ ವಿಶಾಲವಾಗಿ ಹರಿತಾ ಇದೆ ಅಂತ ದೃಶ್ಯಾವಳಿಗಳನ್ನ ಇನ್ನೊಂದು ಕಡೆ ಗಮನಿಸಬಹುದು. ಜೊತೆಗೆ ಈ ಒಂದು ಬೋರ್ಗರಿತ ಮತ್ತೆ ಈ ಒಂದು ವಿಶಾಲವಾಗಿ ನದಿ ಹರಿತಾ ಇರುವಂತ ಕಾರಣವಾಗಿ ಒಂದಷ್ಟು ಬೆಳೆಗಳು ಕೂಡ ಇದೀಗ ಹಾನಿಯಾಗುವಂತ ಆತಂಕಗಳು ಕೂಡ ಎದುರಾಗಿರುವಂಥದ್ದು. ಯಾಕಂದ್ರೆ ಅಷ್ಟು ಪ್ರಮಾಣದಲ್ಲಿ ನದಿಯ ನೀರು ಹೋಗ್ತಾ ಇದೆ. ಯಾಕಂದ್ರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮವಾಗಿ ಮಳೆ ಬೀರ್ತಾ ಇದೆ. ಅದ್ರ ಜೊತೆಗೆ ಹೇಮಾವತಿ ಡ್ಯಾಮ್ನಿಂದಲೂ ಕೂಡ ಅಪಾರ ಪ್ರಮಾಣದಲ್ಲಿ ನೀರನ್ನ ಬಿಟ್ಟಿರುವಂಥದ್ದು. ಒಟ್ಟಾರೆ ಹೇಳೋದಾದ್ರೆ ಕಾವೇರಿ ನದಿ ಇದೀಗ ಬೋರ್ಗರಿತವಾಗಿ ಅಪಾಯ ಮಟ್ಟದಲ್ಲಿ ಹರಿತಾ ಇರುವಂಥದ್ದು. ಜನರು ಕೂಡ ಸುರಕ್ಷಿತವಾಗಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಕಳಕಳಿ ಆಗಿದೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ. ಕಾವೇರಿ ನದಿ ಅಪಾಯ ಮಟ್ಟದಲ್ಲಿ ಹರಿತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನದ ಸ್ನಾನಘಟ್ಟ ಇದೀಗ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ದೃಶ್ಯದಲ್ಲಿ ಗಮನಿಸಬಹುದಾಗಿರುವಂಥದ್ದು, ಮಂಡ್ಯ ಜಿಲ್ಲೆಯಲ್ಲಿ ಒಂದು ಪ್ರಸಿದ್ಧವಾದಂಥ ದೇವಸ್ಥಾನ ಅಂತಂದ್ರೆ ಅದು ನಿಮಿಷಾಂಬ ಟೆಂಪಲ್. ಇಲ್ಲಿ ದೇವಸ್ಥಾನಕ್ಕೆ ಬರುವ ಮುಂಚೆ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಬಳಿಕವಾಗಿ ದೇವಸ್ಥಾನಕ್ಕೆ ಹೋಗುವಂತಹ ಪ್ರತೀತಿ ಇತ್ತು. ಆದರೆ ಇದೀಗ ಕೆಆರ್ಎಸ್ ಅಣೆಕಟ್ಟೆಯಿಂದ 90,000ಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನ ಹರಿಬಿಟ್ಟಿರುವ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ನಿಮಿಷಾಂಬ ದೇವಸ್ಥಾನದ ಸ್ನಾನಘಟ್ಟ ಮುಳುಗಡೆ ಆಗಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸಬಹುದಾಗಿರುವಂಥದ್ದು. ಯಾರು ಕೂಡ ಈ ಒಂದು ಸ್ಥಳಕ್ಕೆ ಬರಬಾರದು ಅನ್ನೋ ನಿಟ್ಟಿನಲ್ಲಿ ಬ್ಯಾರಿಕೇಡ್ ಅನ್ನು ಹಾಕಿ ನಿಷೇಧಿತ ಪ್ರದೇಶವನ್ನಾಗಿ ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಎಲ್ಲ ಕಡೆ ನೀರಿನ ಒಂದು ಸುಳಿಯ ಕಾಣ್ತಾ ಇದೆ. ಅಂದ್ರೆ ಪ್ರತಿ ಬಾರಿಯೂ ಕೂಡ ಇಲ್ಲಿ ಬಂದಂತ ಜನರೆಲ್ಲರೂ ಕೂಡ ನೀರಿನಲ್ಲಿ ಸ್ನಾನ ಮಾಡ್ಕೊಳ್ಳೋದು ಅಥವಾ ಕೈಕಾಲು ತೊಳ್ಕೊಂಡು ದೇವಸ್ಥಾನದಕ್ಕೆ ಹೋಗಿ ದರ್ಶನವನ್ನು ಮಾಡ್ತಾ ಇದ್ರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದಿರುವಂಥದ್ದು ಸ್ನಾನವಾದ ಬಳಿಕವಾಗಿ ಒಂದು ಸಮವಸ್ತ್ರವನ್ನ ಅಂದ್ರೆ ಬಟ್ಟೆಯನ್ನ ಚೇಂಜ್ ಮಾಡ್ಕೊಳ್ಳೋಕೆ ಇದ್ದಂತಹ ಗೃಹಗಳು ಕೂಡ ಇದೀಗ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಯಾರು ಕೂಡ ನದಿಗೆ ಇಳಿಬಾರದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಅದೇ ನಿಟ್ಟಿನಲ್ಲಿ ಇಲ್ಲೂ ಕೂಡ ಸ್ನಾನಘಟ್ಟ ಸಂಪೂರ್ಣವಾಗಿ ಮುಳುಗಡೆ ಆಗಿರುವ ಹಿನ್ನೆಲೆಯಲ್ಲಿ ನದಿ ಪಕ್ಕಕ್ಕೆ ಕೂಡ ಯಾರು ಬರಬಾರದು ಅನ್ನೋ ನಿಟ್ಟಿನಲ್ಲಿ
ಬ್ಯಾರಿಕೇಡ್ ಅನ್ನು ಹಾಕಿರುವಂಥ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರುವಂಥದ್ದು. ಅಲ್ಲಿಂದಲೇ ಕೂಡ ಬಂದಂಥ ಜನರನ್ನೆಲ್ಲ ಕಳಿಸುವಂಥ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಯಾರೂ ಸಹ ನದಿಗೆ ಇಳಿಬಾರದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸೂಚನೆ. ಮಂಡ್ಯ ಜಿಲ್ಲೆಯಲ್ಲಿ ಯಾವ ರೀತಿ ಕಾವೇರಿ ನದಿಯ ನೀರು ಅಬ್ಬರಿಸ್ತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಹಲವು ಕ್ರಮಗಳನ್ನು ಕೈಗೊಂಡಿದೆ ಹಾಗೂ ಭಾರಿ ಪ್ರಮಾಣದಲ್ಲಿ ಇನ್ಫ್ಲೋ ಕೂಡ ಕಾಣಿಸ್ತಾ ಇರೋದ್ರಿಂದ ಕೆಲವು ನದಿ ಪಾತ್ರದ ಗ್ರಾಮಗಳಿಗೆ ಜಲಾವೃತವಾಗುವಂತಹ ಆತಂಕ ಕೂಡ ಇದೆ. ಕಳೆದ ವರ್ಷ ಭೀಕರವಾದಂತಹ ಬರ, ಅತಿವೃಷ್ಟಿಯಾದ್ರೂ ಸಮಸ್ಯೆ, ಅನಾವೃಷ್ಟಿಯಾದ್ರೂ ಸಮಸ್ಯೆ ಅನ್ನೋದಕ್ಕೆ ಕಾವೇರಿ ಕೊಳ್ಳದ ಅನೇಕ ಗ್ರಾಮಗಳು ಈಗ ಸಾಕ್ಷಿ ಆಗ್ತಾ ಇದೆ. ಖುಷಿಯ ಮಧ್ಯೆ, ಕೆಆರ್ಎಸ್ ತುಂಬಿರುವಂತಹ ಖುಷಿಯ ಮಧ್ಯೆ ಕೂಡ ಹಲವು ಗ್ರಾಮಗಳಿಗೆ ಜಲಾವೃತವಾಗುವಂತಹ ಆತಂಕ.